ಹಲೋ ನಮಸ್ಕಾರ. ಸೆಪ್ಟೆಂಬರ್ 27ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುತ್ತಾ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾ. ಹಾಗೆಯೇ ತಯಾರಾಗ್ತಾ ಇದೆ ಕನ್ನಡದ ಹೊಸದೊಂದು ವೆಬ್ ಸೀರೀಸ್. ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಎ ಡೇ ಇನ್ ಡಾಲರ್ಸ್ ಪೇಟೆ ಎನ್ನುವ ಸಿನಿಮಾ. ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಈ ಬರುವ ಸೆಪ್ಟೆಂಬರ್ 6ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ರಿಲೀಸ್ ಆಗುವುದಕ್ಕಿಂತ ಒಂದು ದಿನ ಮುಂಚೆ ಸೆಪ್ಟೆಂಬರ್ 5ಕ್ಕೆ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಇಬ್ಬನಿ ತಪ್ಪಿದ ಇಳೆಯಲಿ ಎನ್ನುವ ಸಿನಿಮಾ. ವಿಹಾನ್ ಅಂಕಿತಾ ಅಮರ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವ ಸಿನಿಮಾವನ್ನು ರಕ್ಷಿತ್ ಶೆಟ್ಟಿ ಅವರು ನಿರ್ಮಾಣ ಮಾಡುತ್ತಿದ್ದಾರೆ. ಇದೀಗ ಸಿನಿಮಾ ತಂಡವು ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದು, ಒಳ್ಳೆಯ ರೆಸ್ಪಾನ್ಸ್ ಸಿನಿಮಾದ ಟ್ರೈಲರ್ಗೆ ಪಡೆದುಕೊಳ್ಳುವಲ್ಲಿ ಕೂಡ ಇದೀಗ ಸಾಧ್ಯವಾಗ್ತಾ ಇದೆ. ಹೊಸದಾಗಿ ಪ್ರಭಾಸ್ ಅಭಿನಯದಲ್ಲಿ ರಿಲೀಸ್ ಆಗಿದ್ದ ಕಲ್ಕಿ ಎನ್ನುವ ಸಿನಿಮಾವು ಇದೀಗ OTT ರಿಲೀಸ್ ನಡೆಸಿದೆ. ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಲಭ್ಯವಿದ್ದು, ಸಿನಿಮಾವು ಬರೋಬ್ಬರಿ 7 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕನ್ನಡ ಡಬ್ಡ್ ವರ್ಷನ್ನಿಂದ ಮಾತ್ರವೇ ಮಾಡಿಕೊಂಡಿತ್ತು. ಅದು ಅಲ್ಲದೆ ಕರ್ನಾಟಕದಲ್ಲಿ ಒಂದೊಳ್ಳೆಯ ಗಳಿಕೆಯನ್ನೇ ಸಿನಿಮಾವು ಕಂಡಿದ್ದು, ಬ್ಲಾಕ್ ಬಸ್ಟರ್ ಸಿನಿಮಾವಾಗಿ ಸಿನಿಮಾವು ಹೊರಹೊಮ್ಮಿದೆ. ಬರೋಬ್ಬರಿ 1100 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನು ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಮಾಡಿದೆ. ಇತ್ತೀಚೆಗೆ ತಮಿಳಿನಿಂದ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ರಾಯನ್ ಎನ್ನುವ ಧನುಷ್ ಅಭಿನಯದ ಸಿನಿಮಾ. ಸಿನಿಮಾವು ಥಿಯೇಟರ್ಗಳಲ್ಲಿ 150 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನು ಮಾಡಿದ್ದು, ಕರ್ನಾಟಕದಲ್ಲಿ 10 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಕರ್ನಾಟಕದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾವಾಗಿ ಈ ಚಿತ್ರವು ಹೊರಹೊಮ್ಮಿದ್ದು, ಈ ಸಿನಿಮಾವು ಇದೀಗ ಕನ್ನಡ ವರ್ಷನ್ ಸೇರಿಸಿ 5 ಭಾಷೆಗಳಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ. ಡೋಳದನಿಜೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮುಂದಿನ ಸಿನಿಮಾಗಳ ಕುರಿತು ಅಪ್ಡೇಟ್ ದೊರಕಿದ್ದು, ಅವರ ಹೊಸದಾಗಿ ಬರ್ತಾ ಇರುವ ಐತಿಹಾಸಿಕ ಸಿನಿಮಾ ಕೆಂಪೇಗೌಡ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗುವ ನಿರೀಕ್ಷೆ ಇತ್ತು. ಆದರೆ ಸದ್ಯಕ್ಕೆ ಸಿನಿಮಾ ತಂಡವು ಸಿನಿಮಾದ ಚಿತ್ರೀಕರಣ ಆರಂಭವಾದ ಬಳಿಕ ಮಾತ್ರ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಲು ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದಲೇ ರಿಲೀಸ್ ಮಾಡಿಲ್ಲ. ಅದಾದ ಬಳಿಕ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರ ಉತ್ತರಾಖಂಡ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದಾರೆ. ಮುಂದಿನ ವರ್ಷ ಆರಂಭದಲ್ಲಿ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದೆ. ಅದಾದ ಬಳಿಕ ಅವರ ರಿಲೀಸ್ ಆಗಲಿರುವ ಅಣ್ಣ ಫ್ರಮ್ ಮೆಕ್ಸಿಕೋ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಸಿನಿಮಾವನ್ನು ಬಡವರಸ್ಕಲ್ ಚಿತ್ರತಂಡವು ತಯಾರು ಮಾಡಿದ್ದು, ಸಿನಿಮಾವು ಮುಂದಿನ ವರ್ಷವೇ ಥಿಯೇಟರ್ಗೆ ಕೂಡ ರಿಲೀಸ್ ಆಗಲಿದೆ. ಅದು ಅಲ್ಲದೆ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಒಂದು ತೆಲುಗು ಸ್ಟಾರರ್ ಚಿತ್ರವಾಗಿದೆ ಝೀಬ್ರಾ ಎನ್ನುವ ಸಿನಿಮಾ. ಸತ್ಯದೇವ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ಈಗಾಗಲೇ ಸಿನಿಮಾದ ಚಿತ್ರೀಕರಣ ಎಲ್ಲ ಕೆಲಸಗಳು ಮುಕ್ತಾಯಗೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಿದ್ದಾರೆ. ಡೋಳದನಿಜೆ ಅವರ ಹೊಸದಾದ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದ್ದು, ಡೇರ್ಡೆವಿಲ್ ಮುಸ್ತಫಾ ಎನ್ನುವ ಸೂಪರ್ ಹಿಟ್ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಶಶಾಂಕ್ ಸೋಗಲ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ಸಿನಿಮಾದ ಗ್ಲಿಮ್ಸ್ ವಿಡಿಯೋ ಒಂದೊಳ್ಳೆ ನಿರೀಕ್ಷೆಯನ್ನು ತಂದುಕೊಟ್ಟಿದೆ. ದೊಡ್ಡ ಪೊಲಿಟಿಕಲ್ ಡ್ರಾಮಾ ಸಿನಿಮಾವಾಗಲಿದೆ ಈ ಸಿನಿಮಾ ಎನ್ನುವುದು ಕೂಡ ಕಂಡು ಬರ್ತಾ ಇದ್ದು, ಡೋಳದನಿಜೆ ಅವರ ಡಾಲಿ ಪಿಕ್ಚರ್ಸ್ ಅವರೇ ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡ್ತಿದ್ದಾರೆ. ಇನ್ನು ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ BTS ಎನ್ನುವ ಸಿನಿಮಾ ತಂಡವು ಸಿನಿಮಾದ ಟ್ರೈಲರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಟ್ರೈಲರ್ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಈ ಸಿನಿಮಾವು ಇದೀಗ ಕೆಲವೇ ದಿನಗಳಲ್ಲಿ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ಕಿಚ್ಚ ಸುದೀಪ್ ಅವರ ಮುಂದೆ ನಿರೀಕ್ಷೆಯಿಂದ ರಿಲೀಸ್ ಆಗಲು ಕಾಯ್ತಾ ಇರುವ ಚಿತ್ರವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ. ಸಿನಿಮಾವನ್ನು ಹೊಸದಾದ ನಿರ್ದೇಶಕರೊಬ್ಬರು ನಿರ್ದೇಶನ ಮಾಡಿದ್ದು, ಸಿನಿಮಾದ ಪ್ಯಾಚ್ ವರ್ಕ್ ಶೂಟಿಂಗ್ಗಳು ಮುಕ್ತಾಯಗೊಂಡಿದೆ. ಇದೀಗ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ಗಾಗಿ ತಯಾರಿ ನಡೆಸ್ತಾ ಇದ್ದು, ಸದ್ಯಕ್ಕೆ ಕೇಳಿಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಸೆಪ್ಟೆಂಬರ್ 27ಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಕುರಿತು ಅಧಿಕೃತವಾದ ಅನೌನ್ಸ್ಮೆಂಟ್ ಸೆಪ್ಟೆಂಬರ್ 2ಕ್ಕೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕ್ಲಿಪ್ಸ್ ವಿಡಿಯೋದೊಂದಿಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಈ ಸಿನಿಮಾವು ಸೆಪ್ಟೆಂಬರ್ 27ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸೆಪ್ಟೆಂಬರ್ 18ನೇ ತಾರೀಕಿನಂದು ಥಿಯೇಟರ್ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದ ಚಿತ್ರವಾಗಿ ಶಿವಣ್ಣ ಅವರ ನಿರೀಕ್ಷೆಯ ಭೈರತಿ ರಣಕಲ್ ಎನ್ನುವ ಸಿನಿಮಾ. ಭೈರತಿ ರಣಕಲ್ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ಈ ಬರುವ ಆಗಸ್ಟ್ 26ಕ್ಕೆ ನಾಳಿದ್ದು ಅನೌನ್ಸ್ಮೆಂಟ್ ಮಾಡುವುದಾಗಿ ತಿಳಿಸಿದ್ದಾರೆ. ಸಿನಿಮಾವು ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆದರೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾಕ್ಕೆ 10 ದಿವಸ ಮುಂಚೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಡೋಳದನಿಜೆ ಅವರ ಡಾಲಿ ಪಿಕ್ಚರ್ಸ್ ಅವರೇ ನಿರ್ಮಾಣ ಮಾಡಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ JC ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಪ್ರಖ್ಯಾತ್ ಎನ್ನುವರು ನಾಯಕ ನಟನಾಗಿ ನಟಿಸ್ತಾ ಇದ್ದು, ಸಿನಿಮಾದಲ್ಲೂ ಒಂದು ಕ್ಯಾಮಿಯೋ ರೋಲ್ನಲ್ಲಿ ಡೋಳದನಿಜೆ ಅವರು ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ತಮಿಳುನಾಡ ವಿಜಯ್ ಸೇತುಪತಿ ಅವರ ಮಹಾರಾಜ ಎನ್ನುವ ಸಿನಿಮಾವು ಸೂಪರ್ ಡೂಪರ್ ಹಿಟ್ ಆದ ಬಳಿಕ ಹೊಸದಾಗಿ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಟ್ರೈನ್ ಎನ್ನುವ ಸಿನಿಮಾ. ತಮಿಳಿನ ಖ್ಯಾತ ನಿರ್ದೇಶಕ ಮಿಸ್ಕಿನ್ ಎನ್ನುವರು ನಿರ್ದೇಶನ ಮಾಡಿದ್ದು, ಇದೀಗ ಸಿನಿಮಾ ತಂಡವು ಸಿನಿಮಾದ ಹಲವಾರು ಸ್ಟಿಲ್ಗಳನ್ನು ರಿಲೀಸ್ ಮಾಡಿ ಕೆಲವೇ ದಿನಗಳಲ್ಲಿ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ. ದಿಗಂತ್ ಅಭಿನಯದ ಪೌಡರ್ ಎನ್ನುವ ಸಿನಿಮಾವು ನಿನ್ನೆ ಥಿಯೇಟರ್ಗೆ ರಿಲೀಸ್ ಆಗಿದ್ದು, ಸಿನಿಮಾಕ್ಕೆ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನೇ ಪ್ರೇಕ್ಷಕರಿಂದ ಪಡೆದುಕೊಳ್ಳುವಲ್ಲಿ ಸಫಲವಾಗಿದೆ. ಈ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ ಒಂದೊಳ್ಳೆ ಸಕ್ಸಸ್ ಅನ್ನು ಕಾಣುವ ಚಾನ್ಸಸ್ ಇದ್ದು, ರಂಗಾಯಣ ರಘು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ.
ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಕೃಷ್ಣಂ ಪ್ರಣಯಸಖಿ ಎನ್ನುವ ಸಿನಿಮಾವು ಸಕ್ಸಸ್ಫುಲ್ ಆಗಿ ಇದೀಗ 2ನೇ ವಾರಕ್ಕೆ ಕಾಲಿಟ್ಟಿದ್ದು, ಇದೀಗ ಈ ಸಿನಿಮಾವು ರಿಲೀಸ್ ಆದ ಮೊದಲ ವಾರದಲ್ಲಿ 11 ಕೋಟಿ ಗಳಿಕೆಯನ್ನು ಕಂಡಿದೆ. ಸಿನಿಮಾವು ಥಿಯೇಟರ್ ರನ್ ಅಂತ್ಯ ಮಾಡುವ ಒಳಗೆ ಒಂದೊಳ್ಳೆ ಗಳಿಕೆಯನ್ನೇ ಥಿಯೇಟರ್ಗಳಲ್ಲಿ ಕಾಣುವುದದ್ದು ಬಹುತೇಕ ಪಕ್ಕಾ. ತಮಿಳಿಂದ ಹೊಸದಾಗಿ ಕಳೆದ ವಾರ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಡೆಮನ್ ಕಾಲನಿ ಸಿನಿಮಾದ 2ನೇ ಭಾಗ. ಸಿನಿಮಾವು ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗಿ 22 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನು ಮಾಡಿದ್ದು, 1,60,00,000 ಕಲೆಕ್ಷನ್ ಅನ್ನು ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 9 ದಿನಗಳಿಂದ ಮಾಡಿಕೊಂಡಿದೆ. ಇನ್ನು ತಮಿಳಿನಿಂದ ಅದೇ ದಿವಸ ರಿಲೀಸ್ ಆಗಿದ್ದ ತಂಗಲಾನ್ ಎನ್ನುವ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ 58 ಕೋಟಿ ಗಳಿಕೆಯನ್ನು ಕಂಡಿದೆ. ಇನ್ನು ಹೊಸದಾಗಿ ರಿಲೀಸ್ ಆಗಿದ್ದ ಬಾಲಿವುಡ್ ಚಿತ್ರವಾಗಿದೆ ಸ್ತ್ರೀ ಸಿನಿಮಾದ 2ನೇ ಭಾಗ. ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ನಿರೀಕ್ಷೆ ಮಾಡಿದಷ್ಟು ದೊಡ್ಡ ಕಲೆಕ್ಷನ್ ಅನ್ನು ಮಾಡಿದ್ದು, ಇದುವರೆಗೂ ಈ ಸಿನಿಮಾವು ಥಿಯೇಟರ್ಗಳಲ್ಲಿ 400 ಕೋಟಿ ಗಡಿಯನ್ನು ಕೂಡ ದಾಟಿದೆ. ಬಾಲಿವುಡ್ನಿಂದ ಬರ್ತಾ ಇರುವ ಒಂದು ನಿರೀಕ್ಷೆಯ ಸಿನಿಮಾವಾಗಿದೆ ಬಾರ್ಡರ್ ಸಿನಿಮಾದ 2ನೇ ಭಾಗ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಸನ್ನಿ ಡಿಯೋಲ್ ಕಾಣಿಸಿಕೊಳ್ತಾ ಇದ್ದು, ಈ ಸಿನಿಮಾವು ಈ ಬರುವ 2026ರ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಇದೀಗ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ವರುಣ್ ಧವನ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ. ಟೋಳದ ನೆಂಜಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ತಮಿಳು ತೆಲುಗು ಚಿತ್ರವಾಗಿದ್ದು ತೂಫಾನ್ ಎನ್ನುವ ಸಿನಿಮಾ. ಇದೀಗ ಈ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ತೆಲುಗು ಭಾಷೆಯಲ್ಲಿ ಲಭ್ಯವಿದೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿದ್ದ ಮೊದಲ ತಮಿಳು ಸಿನಿಮಾ ರಘು ತಾತ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿ 1,80,00,000 ಕಲೆಕ್ಷನ್ ಅನ್ನು ಮಾತ್ರವೇ 7 ದಿನಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಫಲವಾಗಿದೆ. ಈ ಮೂಲಕ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸೋಲನ್ನೇ ಕಂಡಿದ್ದು, ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಸಿನಿಮಾದ OTT ರಿಲೀಸ್ ಕೂಡ ನಡೆಸ್ತಾ ಇದೆ. ಏಕಂ ಎನ್ನುವ ವೆಬ್ ಸೀರೀಸ್ ಅವರೇಜ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡ ಬಳಿಕ ಇದೀಗ ಕನ್ನಡದ ದೊಡ್ಡ ಬಿಗ್ ಬಜೆಟ್ ವೆಬ್ ಸೀರೀಸ್ ಒಂದು ತಯಾರಾಗ್ತಾ ಇದೆ. ಈ ವೆಬ್ ಸೀರೀಸ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಹಾಗೆ ನಿರ್ದೇಶನವನ್ನು ರಾಜ್ ಬಿ ಶೆಟ್ಟಿ ಅವರೇ ಮಾಡ್ತಾ ಇದ್ದು, ಈ ವೆಬ್ ಸೀರೀಸ್ 5 ಭಾಷೆಗಳಲ್ಲಿ ತಯಾರಾಗಲಿದೆ. ಸದ್ಯಕ್ಕಂತೂ ಈ ವೆಬ್ ಸೀರೀಸ್ ರಿಲೀಸ್ ಆಗ್ತಾ ಇಲ್ಲ. ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಆರಂಭ ಮಾಡುವುದಾಗಿ ಸ್ವತಃ ರಾಜ್ ಬಿ ಶೆಟ್ಟಿ ಅವರು ತಿಳಿಸಿದ್ದಾರೆ. ತಲಪತಿ ವಿಜಯ್ ಅವರು ಹೊಸದಾಗಿ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇರುವ ದಿ ಕೋರ್ಟ್ ಎನ್ನುವ ಸಿನಿಮಾಕ್ಕೆ U/A ಸರ್ಟಿಫಿಕೇಟ್ ದೊರೆತಿದ್ದು, ಸಿನಿಮಾವು 2 ಗಂಟೆ 59 ನಿಮಿಷಗಳ ಕಾಲ ಇರಲಿದೆ ಎನ್ನುವ ಮಾಹಿತಿ ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಕೂಡ ಆಗಿದೆ. ವಿಜಯ್ ರಾಘವೇಂದ್ರ ಅವರ ಮುಂದಿನ ಸಿನಿಮಾವನ್ನು PC ಶೇಖರ್ ಅವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿಯನ್ನು ಮುನ್ನೆಯ ವಿಡಿಯೋದಲ್ಲಿ ತಿಳಿಸಿದ್ದೆ. ಇದೀಗ ಈ ಮಾಹಿತಿಯನ್ನು ಅಧಿಕೃತವಾಗಿ ಸಿನಿಮಾ ತಂಡವು ಕೂಡ ಕನ್ಫರ್ಮ್ ಮಾಡಿದ್ದು, ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಚಿತ್ರೀಕರಣ ಕೂಡ ಆರಂಭಗೊಳ್ಳಲಿದೆ. ಇನ್ನು ಸೈಫ್ ಅಲಿ ಖಾನ್ ಅವರ ಸೀರೀಸ್ ಸಿನಿಮಾವಾಗಿರುವ ರೇಸ್ ಸಿನಿಮಾದ 4ನೇ ಭಾಗ ತಯಾರಾಗ್ತಾ ಇದ್ದು, 2025ರಲ್ಲಿ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ಳಲಿದೆ. ಇದೀಗ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಬಾಲಿವುಡ್ ನಟ ಸಿದ್ಧಾರ್ಥ್ ಮಲ್ಹೋತ್ರಾ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಲಭ್ಯಗೊಂಡಿದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟನ್ನು ಕೂಡ ಮಾಡಿ. ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ.